Hello, welcome to online school. So let us begin today's class. Before that, please subscribe to our channel. Thank you very much. ಓಕೆ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಈ ಪದಗಳು ಫೆಮಿಲಿಯರ್ ಇವೆ. ಐ ಅಂದರೆ ವಿ ನಾವು. ಇಲ್ಲದಿದ್ದರೆ ಪ್ಲೀಸ್ ಚೆಕ್ಔಟ್ ದಿಸ್ ವಿಡಿಯೋ. ಯು, ಶಿ, ಹಿ, ಇಟ್, ದೇ, ರಾಜು, ಸೀತಾ, ಅಬ್ದುಲ್ ಅಂಡ್ ಜೇನ್. ಸೊ ಈ ಪದಗಳನ್ನು ಗೋ ಪದದ ಜೊತೆ ಬಳಸಿ ಹೇಗೆ ವಾಕ್ಯ ರಚನೆ ಮಾಡಬಹುದು ನೋಡೋಣ. ಐ ಗೋ ಟು ಸ್ಕೂಲ್. ಇಲ್ಲಿ ನೋಡಿ, ಐ ಆದ ನಂತರ ಗೋ, ದೆನ್ ದ ರಿಮೈನಿಂಗ್ ಇನ್ಫಾರ್ಮೇಶನ್. ಐ ಗೋ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುತ್ತೇನೆ. ಇದೇ ರೀತಿ ವಿ ಗೋ ಟು ಸ್ಕೂಲ್ ಆಗುತ್ತೆ, ನಾವು ಶಾಲೆಗೆ ಹೋಗುತ್ತೇವೆ. ಸಿಮಿಲರ್ಲಿ ಯು ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತೀರಾ. ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆ. ಸ್ಟೂಡೆಂಟ್ಸ್ ಗೋ ಟು ಸ್ಕೂಲ್, ಸ್ಟೂಡೆಂಟ್ಸ್ ಪ್ಲೂರಲ್ ಆಗಿದೆ. ಸ್ಟೂಡೆಂಟ್ಸ್ ಗೋ ಟು ಸ್ಕೂಲ್ ಅಂದರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗುತ್ತಾರೆ. ಅಹಮದ್, ಯು ಅಂಡ್ ಐ ಗೋ ಟು ಸ್ಕೂಲ್. ಇಲ್ಲಿ 3 ಜನ ಇದ್ದಾರೆ. ಅಹಮದ್, ಯು ಅಂಡ್ ಐ ಗೋ ಟು ಸ್ಕೂಲ್ ಅಂದರೆ ಅಹಮದ್, ನೀವು ಅಥವಾ ನೀನು ಮತ್ತು ನಾನು ಶಾಲೆಗೆ ಹೋಗುತ್ತೇವೆ. ಸೊ ಇಲ್ಲಿ ನಾವು ವಿ ಕ್ಯಾನ್ ಸಿ ದಟ್ ಗೋ ಹ್ಯಾಸ್ ನಾಟ್ ಚೇಂಜ್. ಗೋ ಏನು ಬದಲಾಗಿಲ್ಲ. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಲೈನ್. He goes to school. She goes to school. It goes to school. Student goes to school. Student ಏಕವಚನ ಸಿಂಗುಲರ್ ಆಗಿದೆ. Ahmad goes to school. Indian cricket captain ವಿರಾಟ್ ಕೊಹ್ಲಿ goes to school. ಇಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಈಸ್ ಬಳಕೆ ನೋಡಿದ್ದೀವಲ್ಲ, ಅದೇ ರೀತಿ ಈಸ್ ಯಾವ ಪದಗಳ ಜೊತೆ ಬಳಕೆ ಆಗುತ್ತೋ ಅಲ್ಲಿ ಹಿಯರ್ ವಿ ಯೂಸ್ ಗೋಸ್. ಸೊ ಈಗ ಅರ್ಥ ಏನಾಗುತ್ತೆ ನೋಡೋಣ. ಹಿ ಗೋಸ್ ಟು ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋಗುತ್ತಾನೆ. ಶಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ. ಅದೇ ರೀತಿ ಇಟ್ ಗೋಸ್ ಟು ಸ್ಕೂಲ್ ಬಿಕಮ್ ಅದು ಶಾಲೆಗೆ ಹೋಗುತ್ತದೆ. ಸ್ಟೂಡೆಂಟ್ ಗೋಸ್ ಟು ಸ್ಕೂಲ್, ವಿದ್ಯಾರ್ಥಿ ಶಾಲೆಗೆ ಹೋಗುತ್ತಾನೆ ಅಥವಾ ಹೋಗುತ್ತಾಳೆ. ಅಹಮದ್ ಗೋಸ್ ಟು ಸ್ಕೂಲ್ ಅಂದರೆ ಅಹಮದ್ ಶಾಲೆಗೆ ಹೋಗುತ್ತಾನೆ. ಭಾರತೀಯ ಕ್ರಿಕೆಟ್ ನಾಯಕ ವಿರಾಟ್ ಕೊಹ್ಲಿ ಶಾಲೆಗೆ ಹೋಗುತ್ತಾನೆ. Hope this is clear. Now let us see how to make negative. I don't go to school ಅಂದರೆ ನಾನು ಶಾಲೆಗೆ ಹೋಗುವುದಿಲ್ಲ. ಅದೇ ತರ we don't go to school. You don't go to school. Don't, do not short form ಆಗಿದೆ. They don't go to school and students don't go to school. Ahmad, you and I don't go to school ಅಂದರೆ ಅಹಮದ್, ನೀನು ಮತ್ತೆ ನಾನು ಶಾಲೆಗೆ ಹೋಗುವುದಿಲ್ಲ. So now let us see. He doesn't go to school. Doesn't, does not short form ಆಗಿದೆ. He doesn't go to school. She doesn't go to school. It doesn't go to school. ಅದೇ ರೀತಿ ಸ್ಟೂಡೆಂಟ್ ಏಕವಚನ ಡಸಂಟ್ ಗೋ ಟು ಸ್ಕೂಲ್. ಇಲ್ಲಿ ನೋಡಬಹುದು ನಾವು ಗೋಸ್ ಇದ್ದಿದ್ದು ಗೋ ಆಗಿದೆ. ಯಾಕೆ ಇನ್ಸ್ಟೆಡ್ ಆಫ್ ಡೂ ವಿ ಆರ್ ಯೂಸಿಂಗ್ ಡಸ್ ಹಿಯರ್. ಓಕೆ. Ahmad doesn't go to school.
Okay, we can say the PM of India, Sri Narendra Modi, doesn't go to school. So now let us see how to make questions. You go to school. Do you go to school? ಒಂದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ. Do you go to school? Yes, I go to school ಅಂತ ಹೇಳ್ಬೋದು. ಅಥವಾ no, I don't go to school. ಅದೇ ರೀತಿ he goes to school. ಇದರ ಕ್ವಶನ್ does he go to school? ಇದು ಒಂದು ಎಸ್ ಆರ್ ನೋ ಕ್ವಶನ್ ಆಗಿದೆ. ಎಸ್ ಆರ್ ನೋ ಕ್ವಶನ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಗೋ ಟು ದಿಸ್ ವಿಡಿಯೋ ಅಂಡ್ ವಾಚ್ ಇಟ್. ಅದೇ ರೀತಿ ಡಬ್ಲ್ಯೂ ಎಚ್ ಕ್ವಶನ್ ಏನಾಗುತ್ತೆ, ವೈ ಡು ಯು ಗೋ ಟು ಸ್ಕೂಲ್? ನೀನು ಶಾಲೆಗೆ ಏಕೆ ಹೋಗುತ್ತೀಯ? ಸಿಮಿಲರ್ಲಿ ವೈ ಡಸ್ ಹಿ ಗೋ ಟು ಸ್ಕೂಲ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ಗೋಸ್ ಎಲ್ಲಿ ಬಳಕೆ ಆಗುತ್ತೆ, ಡಸ್ ಬಳಕೆ ಆಗುತ್ತೆ, ಗೋ ಎಲ್ಲಿ ಬಳಕೆ ಆಗುತ್ತೆ, ಡೂ ಬಳಸಲಾಗುತ್ತೆ. ಸೊ ನಾವು ಯಾವ ರೀತಿ ಗೋ ಬಳಸಿದ್ಯೋ ಅದೇ ರೀತಿ ಬೇರೆ ಯಾವುದಾದ್ರೂ ವರ್ಬ್ ಲೈಕ್ ಕಮ್, ಸಿಟ್, ಜಂಪ್, ಕಿಲ್ ನಾವು ಬಳಸಬಹುದು. ಸೊ ಐ ಆಮ್ ಗಿವಿಂಗ್ ಯು ಇನ್ ದ ಡಿಸ್ಕ್ರಿಪ್ಷನ್ ಅ ಲಿಂಕ್ ಟು ದ 100 ಮೋಸ್ಟ್ ಕಾಮನ್ ವರ್ಬ್ಸ್. ನೀವು ಅದನ್ನು ಬಳಸಿ ವಾಕ್ಯ ರಚನೆ ಮಾಡಬಹುದು. ಸೊ ಈ ತರ ವಾಕ್ಯಗಳು ಅಂದ್ರೆ ಹಿ ಗೋಸ್, ಐ ಗೋ, he comes, she plays, ರಾಜು ಪ್ಲೇಸ್. ಈ ತರ ವಾಕ್ಯಗಳು ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡೋಣ. We use this tense, that is simple present tense ನಾವು ಕಲಿತಿದ್ದೀವಿ for habits. Habits at all. For example, he drinks tea at breakfast. It is his habit. ಅವನು ಬ್ರೇಕ್ಫಾಸ್ಟ್ ಅಲ್ಲಿ ಚಹಾ ಕುಡಿತಾನೆ. This is his habit. When? Every time. She only eats fish. ನೋಡ್ರಿ, eats, eat ಅಲ್ಲಿ ಎಸ್ ಯಾಕೆ ಬಳಸಲಾಗಿದೆ? She is there. ಅದೇ ರೀತಿ ಡ್ರಿಂಕ್ಸ್ ಯಾಕೆ? Because he is there. They watch television regularly. Okay, these are some habits. ಇದೇ ರೀತಿ ಫಾರ್ ರಿಪೀಟೆಡ್ ಆಕ್ಷನ್ಸ್ ಆರ್ ಈವೆಂಟ್ಸ್ ನಾವು ಈ ತರ ವಾಕ್ಯಗಳನ್ನು ಬಳಸ್ತೇವೆ. ಲೈಕ್ ವಿ ಕ್ಯಾಚ್ ದ ಬಸ್ ಎವ್ರಿ ಮಾರ್ನಿಂಗ್ ಮೀನ್ಸ್ ಯಾವಾಗ? ಎವ್ರಿ ಮಾರ್ನಿಂಗ್. ಇಟ್ ರೈನ್ಸ್ ಎವ್ರಿ ಆಫ್ಟರ್ನೂನ್ ಇನ್ ದ ಹಾಟ್ ಸೀಸನ್. ದೇ ಡ್ರೈವ್ ಟು ಗೋವಾ ಎವ್ರಿ ಸಮ್ಮರ್. ಸೊ ಇಲ್ಲಿ ನಾವು ನೋಡಬಹುದು ಈ ಎಲ್ಲಾ ವಾಕ್ಯಗಳಲ್ಲಿ ನಾವು ಗೋ ಕಲ್ತೀವಿ, ಆದ್ರೆ ಇಲ್ಲಿ ಏನಾಗಿದೆ? ಡ್ರಿಂಕ್ಸ್ ಬಳಸಲಾಗಿದೆ. ಇಲ್ಲಿ ಈ ಗೋ ಬದಲಿ ಈ, ಇಲ್ಲಿ ವಾಚ್, ಇಲ್ಲಿ ಕ್ಯಾಚ್, ಇಲ್ಲಿ ರೈನ್, ಓಕೆ, ಇಲ್ಲಿ ಡ್ರೈವ್. ಸೊ ದಟ್ಸ್ ಹೌ ವಿ ಕ್ಯಾನ್ ಯೂಸ್ ದ ಮೋಸ್ಟ್ ಕಾಮನ್ ವರ್ಬ್ಸ್, ಅಥವಾ ನಿಮ್ಗೆ ಯಾವ ವರ್ಬ್ಸ್ ಗೊತ್ತಿದೆ ಬಳಸಿ ವಾಕ್ಯದ ಅರ್ಥ ಏನಾಗುತ್ತೆ ನಾವು ತಿಳಿಯಬಹುದು. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಈ ತರ ವಾಕ್ಯಗಳು ನಾವು ಜನರಲ್ ಟ್ರೂತ್ ಏನಿರುತ್ತೆ ಅದಕ್ಕೂ ಕೂಡ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ವಾಟರ್ ಫ್ರೀಸಸ್ ಅಟ್ 0 ಡಿಗ್ರಿ. ವಾಟರ್ ಏಕವಚನ ಇದೆ, ಲೈಕ್ ಇಟ್, ಅದಕ್ಕೆ ಫ್ರೀಸಸ್ ಅಂತ ಬಳಸ್ತೀವಿ ನಾವು. ವಾಟರ್ ಫ್ರೀಸಸ್ ಅಟ್ 0 ಡಿಗ್ರಿ. ದಿ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ರಿವಾಲ್ವ್. ಹರ್ ಮದರ್ ಈಸ್ ಪಾರ್ವತಿ. ಇಲ್ಲಿ ಈಸ್ ಯಾವ ರೀತಿ ಬಳಕೆ ಆಗಿದೆ ನೀವು ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ತಿಳಿತದೆ. ಅದೇ ರೀತಿ ಈ ತರ ವಾಕ್ಯಗಳು ನಾವು ಇನ್ಸ್ಟ್ರಕ್ಷನ್ಸ್ ಅಥವಾ ಡೈರೆಕ್ಷನ್ಸ್ ಕೊಡಕ್ಕೆ ಕೂಡ ಬಳಸ್ತೀವಿ. ಲೈಕ್ ನಾವು ಏನಾದ್ರು ಪ್ರಾಡಕ್ಟ್ ತಗೊಂಡ್ರೆ ಅದ್ರ ಮೇಲೆ ನಾವು ನೋಡಬಹುದು ಇನ್ಸ್ಟ್ರಕ್ಷನ್ಸ್ ಅಥವಾ ಡೈರೆಕ್ಷನ್ಸ್. ಲೈಕ್ ಓಪನ್ ದ ಪ್ಯಾಕೆಟ್ ಅಂಡ್ ಪೌರ್ ದ ಕಂಟೆಂಟ್ಸ್ ಇನ್ ಟು ಹಾಟ್ ವಾಟರ್. ಇಲ್ಲಿ ನಾವು ನೋಡಬಹುದು ಇಲ್ಲಿ ವರ್ಬ್ಸ್ ಯಾವ್ದಿದೆ? ಓಪನ್ ಮತ್ತೆ ಪೌರ್, ರೈಟ್? ನಾವು next example, you take the number 6 bus to Hubli and then number 10 to Dharwad. Hope it is clear. So now let us see some more uses. ಏನಾದರೂ ಫಿಕ್ಸ್ಡ್ ಅರೇಂಜ್ಮೆಂಟ್ಸ್ ಇದ್ರೆ ನಾವು ಈ ತರ ವಾಕ್ಯಗಳು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಹಿಸ್ ಮದರ್ ಅರೈವ್ಸ್ ಟುಮಾರೋ. ಇಲ್ಲಿ ನೋಡ್ರಿ, ಒಂದು ಫಿಕ್ಸ್ಡ್ ಅರೇಂಜ್ಮೆಂಟ್ ಇದೆ. ಮದರ್ ಏನಿದ್ದಾರೆ ನಾಳೆ ಅರೈವ್ ಆಗ್ತಿದ್ದಾರೆ. ಸೊ ವಿ ಆರ್ ಯೂಸಿಂಗ್ his mother arrives tomorrow. ನಾಳೆ ಬರೋದವ್ರದ್ದು ಅರೇಂಜ್ ಆಗಿದೆ, ಫಿಕ್ಸ್ಡ್ ಆಗಿದೆ ಟೈಮ್. ವಿ ಕ್ಯಾನ್ ಯೂಸ್ ಇಟ್. ಅವರ್ ಹಾಲಿಡೇ ಸ್ಟಾರ್ಟ್ಸ್ ಆನ್ ದ 26th March. So we can use this in
Future constructions as well. What is future? We'll learn later. ಆದರೆ ಸದ್ಯಕ್ಕೆ ನೋಡೋಣ. Like she will see you before she leaves. ನೋಡಿ ಇಲ್ಲಿ she leaves. ಅದೇ ರೀತಿ we'll give it to her when she arrives. Okay. So like this, we use these type of sentences. ನಾವೇನು ವಾಕ್ಯ ಕಲ್ತೀವಿ ಐ ಗೋ ಹಿ ಗೋಸ್ ಶಿ ಗೋಸ್ ಅಥವಾ ಅಲ್ಲಿ ಬೇರೆ ಏನಾದ್ರೂ ಪದ ಬಳಸ್ಬೋದು ನೀವು ಕ್ರಿಯಾಪದ ಲೈಕ್ ಹಿ ಕಮ್ಸ್ ಹಿ ಗೋಸ್ ಐ ಗೋ I come, right? He jumps, he kills, he teaches. Okay?